ಲೇ ಯಾಕೋ ಇಷ್ಟು ಕುಡಿತಿದ್ಯಾ? ಅವಳಿಲ್ದೆ ನಂಗೆ ಬದುಕೋಕ್ಕಾಗಲ್ಲ ಮಗ. ಹಂಗಾದ್ರೆ ಸಾಯಿ ಬೋಳಿ ಮಗನೇ. ಹಾಯ್ ಮಗ, ನಾನಿವತ್ತು ತುಂಬಾ ಖುಷಿಯಾಗಿದ್ದೆ. ನನ್ನ ಗೆಳೆಯ 3 ವರ್ಷ ಆದ್ಮೇಲೆ ಮತ್ತೆ ಬೆಂಗಳೂರಿಗೆ ಬರ್ತಿದ್ದ. ಹೌದಾ? ಯಾರ್ ಮಾರೇ ಅದು? 3 ವರ್ಷದ ತನಕ ಮನೇಲಿ ಕೂತ್ಕ ಎಂತ ಮಾಡ್ತಿದ್ದ? ಅದೇ ಹೇಳ್ತೆ ಕೇಳ್. ಇವನೇ ನನ್ನ ಫ್ರೆಂಡ್ ಮನೋಜ್. ಸ್ಕೂಲ್ ಡೇಸಿಂದ ಕಾಲೇಜ್ ತನಕ ನಾವಿಬ್ರು ಒಟ್ಟಿಗೆ ಇರ್ತಿದ್ವಿ. ಒಟ್ಟಿಗೆ ಬೆಂಗಳೂರಿಗೆ ಬಂದ್ವಿ. ಒಂದೇ ರೂಮ್. ನನ್ಗೆ ಅವ್ನ್ ಬಿಟ್ರೆ ಯಾರಿಲ್ಲ, ಅವನಿಗೆ ನನ್ ಬಿಟ್ರೆ ಯಾರಿಲ್ಲ. ಹಂಗಂತ ನಾವು ಗೇ ಖಂಡಿತ ಅಲ್ಲ. ಬೆಂಗಳೂರಿನಲ್ಲಿ ಎಲ್ಲೇ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗ್ದಿದ್ರು ಒಟ್ಟಿಗೆ ಹೋಗ್ತಿದ್ವಿ. ಇಬ್ರು ಹುಟ್ಟು ಸಿಂಗಲ್ ಆಗಿನೇ. ನಾ ಯಾವಾಗ್ಲೂ ತಮಾಷೆ ಮಾಡ್ತಿದ್ದೆ ಅವನ್ಗೆ, ಮಗ ನಮ್ ಕೈಗೆ ರೆಸ್ಟ್ ಯಾವಾಗ ಸಿಗುತ್ತೆ ಅಂತ. ಆದ್ರೆ ಒಂದಿನ ಮನೋಜನ್ ಕೈಗೆ ರೆಸ್ಟ್ ಸಿಗೋ ಟೈಮ್ ಬಂತು. ಅವತ್ತೊಂದಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಮನೋಜ್ ಒಂದ್ ಹುಡುಗಿನ ನೋಡ್ದ. ಎಷ್ಟೋ ವರ್ಷಗಳಿಂದ ಸಿಂಗಲ್ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ, ಅವನಿಗೆ ಅವಳು ನೋಡಿದ ಕೂಡಲೇ ಲವ್ ಆಯ್ತು. ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಮಾತುಕತೆ ಸ್ಟಾರ್ಟ್ ಆಯ್ತು. ನಿಧಾನವಾಗಿ ಅವನು ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ. ಯಾವಾಗ ನೋಡಿದ್ರು ಕಾಲು, ಮೆಸೇಜು, ಫಿಲ್ಮು, ಔಟಿಂಗ್ ಅಂತ ಹೋಗ್ತಿದ್ದ. ಎಲ್ಲಾನು ಬರೀ ಅವಳ ಜೊತೆನೆ. ಹುಡುಗಿ ಬಂದ್ಮೇಲೆ ಅವನ್ಗೆ ನಾನೊಬ್ಬ ಇದ್ದೀನಿ ಅಂತಾನೆ ಮರ್ತು ಬಿಟ್ಟಿದ್ದ. ನನ್ ಜೊತೆ ಸಿನಿಮಾಕ್ ಬರೋದ್ ನಿಲ್ಸಿದ. ಕೂತ್ಕೊಂಡ್ ಮಾತಾಡೋದನ್ನ ನಿಲ್ಸಿದ. ಅವಾಗವಾಗ ಡ್ರಿಂಕ್ಸ್ ಮಾಡೋದನ್ನು ನಿಲ್ಸಿದ. ನಾನೇನಾದ್ರೂ ಬಾ ಮಗ ಹೊರಗಡೆ ಹೋಗೋಣ ಅಂದ್ರೆ, ಮಗ ನೀನ್ ಹೋಗು, ನನ್ನ ಹುಡುಗಿ ಜೊತೆ ಆಮೇಲೆ ಹೋಗ್ತೀನಿ, ನೀನಿದ್ರೆ ಅವಳಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ನಾವಿದ್ದ ರೂಮ್ ಒಂದೇ, ಬಟ್ ಇಬ್ಬರ ಲೈಫು ತುಂಬಾ ಡಿಫ್ರೆಂಟ್ ಆಗಿತ್ತು. ನನ್ನ ಜೀವನ ನಾರ್ಮಲ್ ಆಗಿ ಬೋರಿಂಗ್ ಆಗಿದ್ರೆ, ಅವಂದು ಮಾತ್ರ ಕಲರ್ಫುಲ್ ಎಕ್ಸೈಟಿಂಗ್ ಹುಡುಗಿ ಜೊತೆ ಒಳ್ಳೆ ಮಜಾ ಮಾಡ್ಕೊಂಡಿದ್ದ. ಈ ನನ್ನ ಮಗ ಚಿಕ್ಕಪೇಟೆ ಡ್ರೆಸ್ ಹಾಕ್ತಿದ್ದವನು ಈಗ ಬರೀ ಬ್ರ್ಯಾಂಡೆಡ್ ಬಟ್ಟೆನೇ ಹಾಕೋದ್ ಶುರು ಮಾಡ್ದ. ತನ್ನ ಡ್ರೆಸ್ಸಿಂಗ್ ಸ್ಟೈಲ್, ತನ್ನ ಹೇರ್ ಸ್ಟೈಲ್, ಬಿಹೇವಿಯರ್, ತನ್ನ ಪ್ರಿಯಾರಿಟೀಸ್ ಎಲ್ಲ ಬದಲಾಯಿಸ್ಕೊಂಡ, ಜಸ್ಟ್ ಅವಳನ್ನ ಇಂಪ್ರೆಸ್ ಮಾಡ್ಲಿಕ್ಕೆ. ಕೆಲವೊಂದ್ಸಲ ಹಂಗೆ ಒಳಗಡೆ ಹಾಕಿರೋ ಕಾಚಾ ಇಲಿ ಕಚ್ಚಿದ್ರು ಮೇಲಿರೋ ಬಟ್ಟೆ ಮಾತ್ರ ಗುಚ್ಚಿದೆ ಆಗಿರ್ಬೇಕು ಅಂತಾರಲ್ಲ. ಅವ್ನು ಹೇಳ್ತಿದ್ದ, ನನ್ನ ಪರಿಸ್ಥಿತಿ ಹೆಂಗಿದ್ರು ಪರವಾಗಿಲ್ಲ ಚಿನ್ನ, ನಾನಿನ್ನ ರಾಣಿ ತರ ನೋಡ್ಕೊಳ್ತೀನಿ. ಊರಲ್ಲಿ ಅವನ ಅಪ್ಪ ಅಮ್ಮ ದಿನದ ಖರ್ಚಿಗೆ ಕಷ್ಟಪಡ್ತಿದ್ರು, ಅವನಿಗೆ ಅದ್ರ ಬಗ್ಗೆ ಚಿಂತೆ ಇರಲಿಲ್ಲ. ಒಂದಿನ ಅವರಿಗೆ ಈ ತರ ಹೋಪ್ ಕೊಟ್ಟಿದ್ರೆ ಅವ್ರು ಅದೆಷ್ಟು ಖುಷಿ ಪಡ್ತಿದ್ರೋ ಗೊತ್ತಿಲ್ಲ. ಅವಳನ್ನ ಖುಷಿಯಾಗಿಡ್ಲಿಕ್ಕೆ ಅವಳು ಹೇಳಿದ್ದೆಲ್ಲ ಮಾಡ್ತಿದ್ದ. ಅವಳು ಕೇಳಿದ ಗಿಫ್ಟ್ ಅನ್ನೆಲ್ಲ EMI ಅವಳಿಗೆ ಕೊಡಿಸಿ ಖುಷಿ ಪಡಿಸ್ತಿದ್ದ. ನಾನು ಕೇಳಿದೆ ಒಂದಿನ, ಅಲ್ಲೇ ಸೆಡೆ ಯಾಕೋ ಅವಳಿಗೋಸ್ಕರ ಇಷ್ಟು ಲೋನ್ ಮಾಡ್ಕೊಳ್ತಿದ್ಯಾ? ಅವ್ನು ಹೇಳ್ದ, ಮಗ ನಾನು ಆಲ್ರೆಡಿ ಅವಳನ್ನ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗಿದೆ. ನನ್ನ ಹೆಂಡತಿಗೆ ನಾನು ಗಿಫ್ಟ್ ಕೊಡ್ಸೋದು ತಪ್ಪೇನೋ? ಅವನಿಗೆ ಅವಳೊಂದು ಹೊಸ ಪ್ರಪಂಚ ಆಗಿದ್ಲು. ಅವನ ಪ್ರೀತಿ ಅವನನ್ನ ಒಳಗಿಂದಲೇ ಸಾಯಿಸ್ತಿತ್ತಂತ ಅವನಿಗೆ ಅರ್ಥ ಇಲ್ಲ. ಕೆಲಸ ಮುಗಿಸಿ ಬಂದ್ ಕೂಡಲೇ ರಾತ್ರಿ ಪೂರ್ತಿ ಅವಳ ಜೊತೆ ಕಾಲ್ನಲ್ಲಿ ಮಾತಾಡ್ತಿದ್ದ. ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ, ತಿಂಡಿ ತಿಂತಿರ್ಲಿಲ್ಲ. ಅವನ ಆರೋಗ್ಯದ ಕಡೆ ಅವ್ನ್ ಚಿಂತೆನೆ ಮಾಡ್ತಿರ್ಲಿಲ್ಲ. ಇದರಿಂದ ಅವಾಗವಾಗ ಅವನಿಗೆ ಹೆಲ್ತ್ ಇಶ್ಯೂ ಕೂಡ ಬರ್ತಾ ಇತ್ತು. ಒಂದಿನ ಬಂದ್ ನನ್ನ ಹತ್ರ ಹೇಳ್ದ, ಮಗ ನನ್ನ ಹುಡುಗಿ ಹೇಳ್ತಿದ್ಲು ನಾವಿಬ್ರು ಸಪ್ರೇಟ್ ರೂಮ್ ಮಾಡುವ ಅಂತ. ನಾನು ಹೋಗ್ತೀನಿ ಕಣೋ, ಬಾಯ್ ಮಗ ಅಂತ ಹೋಗ್ಲಿಕ್ಕೆ ರೆಡಿ ಆದ. ಮಗ ಅವಳ ಪರಿಚಯ ಆಗಿ 5 ತಿಂಗಳಾಯ್ತಷ್ಟೇ. ಅವಳು ನಂಬ್ಕೊಂಡು ಹೆಂಗೋ ಇರ್ತೀಯಾ? ಇಲ್ಲ ಮಗ, ನನ್ಗೆ ಅವಳಿದ್ರೆ ಬೇರೆ ಯಾರು ಬೇಡ. ಅವಳ ಜೊತೆ ಕಳೆಯೋ ಕ್ಷಣ ನನ್ಗೆ ತುಂಬಾ ಖುಷಿ ಸಿಗುತ್ತೆ. ನಂಗೆ ಕ್ಲಿಯರ್ ಆಗಿ ಅರ್ಥ ಆಗಿತ್ತು. ಅವತ್ತು ಅವನ ಕುರುಡು ಪ್ರೀತಿ ಅದನ್ನ ಹೇಳಿಸ್ತಿತ್ತು. ಅವನು ಕಂಪ್ಲೀಟ್ ಆಗಿ ಅವಳು ಕಂಟ್ರೋಲ್ ಅಲ್ಲಿ ಇದ್ದಿದ್ದ. ನಾನು ಏನ್ ಹೇಳಿದ್ರು ಕೇಳೋ ಸ್ಟೇಜಲ್ಲಿ ಅವನಿರ್ಲಿಲ್ಲ. ಅವತ್ತು ನನ್ನ ಇಷ್ಟು ವರ್ಷದ ಬೆಸ್ಟ್ ಫ್ರೆಂಡ್ ಕಳೆದೋಗಿದ್ದ. ನಾನು ಮತ್ತೆ ಅವ್ನು ಹುಡ್ಕೋ ಪ್ರಯತ್ನ ಮಾಡ್ಲಿಲ್ಲ. ಅವನ್ಗೆ ನನ್ನ ಅವಶ್ಯಕತೆ ಅವಾಗ ಬೇಡ ಇದ್ದಿತ್ತು. ಹಿಂಗೆ ನನ್ನ ಲೈಫು ಸಾಕ್ತಿತ್ತು. ಕೊನೆಗೊಂದಿನ ಕಾಲ್ ಮಾಡ್ದ, ಮಗ ಯಾಕೋ ಹುಷಾರಿಲ್ಲ ಕಣೋ, ನನ್ನ ಹುಡುಗಿ ಕೇಳಿದ್ರೆ ಎಲ್ಲಿ ಭಯ ಪಡ್ತಾಳೆ ಅಂತ ನಿನ್ ಕಾಲ್ ಮಾಡ್ದೆ, ಬಾರೋ ಬೇಗ. ನಾನು ಒಂದು ಕ್ಷಣ ಯೋಚನೆ ಮಾಡಿದೆ, ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ. ವಿಷಯನ ಮುಚ್ಚಿಟ್ರೆ ಸರಿ ಆಗಲ್ಲ ಅಂತ ಅವನ ಹುಡುಗಿ ಹತ್ರ ಹೇಳಿದೆ. ಅವಳು ಕೂಡ ಬಂದು ಅವನ ಜೊತೆಲೇ ಇದ್ಲು. ಆದ್ರೆ ಅವನಿಗೆ ಕಂಪ್ನಿ ಕಡೆಯಿಂದ ತುಂಬಾ ಕಾಲ್ ಬರ್ತಿತ್ತು. ಪಕ್ಕದಲ್ಲಿ ಹುಡುಗಿ ಇದ್ದಾಗ ಬೇರೇನೂ ಬೇಡ ಅವನಿಗೆ, ಕಾಲ್ ಎಲ್ಲ ಇಗ್ನೋರ್ ಮಾಡ್ತಿದ್ದ. ಆಮೇಲೆ ಒಂದಿನ ಗೊತ್ತಾಯ್ತು ಅವನನ್ನ ಕೆಲಸದಿಂದ ರಿಮೂವ್ ಮಾಡಿದ್ರಂತ. ಆ ವಿಷಯ ಅವನ ಹುಡುಗಿಗೂ ಗೊತ್ತಾಗಿತ್ತು ಅನ್ಸುತ್ತೆ. ಆ ದಿನದಿಂದಲೇ ಅವಳ ಲವ್ ಕೂಡ ಅವನ ಮೇಲೆ ಕಮ್ಮಿ ಆದ ಕಾಣಿಸ್ತಿತ್ತು. ಅವಳ ಫಾರ್ ಎವರ್ ಅನ್ನೋದು ಅವ್ನ ಸ್ಯಾಲ್ರಿ ಯಾವಾಗ ಎಂಡ್ ಆಯ್ತೋ ಆವತ್ತೇ ಮುಗ್ದೋಗಿತ್ತು. ಅವಳು ಥಿಂಕ್ ಮಾಡ್ರು, ಇವನ್ ಬೇರೆ ಯಾವಾಗ ರಿಕವರ್ ಆಗ್ತನೋ, ಕೆಲಸನೂ ಇಲ್ಲ, ರೂಮ್ ರೆಂಟ್ ಬೇರೆ ನಾನೇ ಕೊಡಬೇಕು, ಹಾಸ್ಪಿಟಲ್ ಅಮೌಂಟ್ ಬೇರೆ ನಾನೇ ಪೇ ಮಾಡಬೇಕು, ನನ್ನ ಹತ್ರ ಇದೆಲ್ಲ ಆಗಲ್ಲ, ಇದಕ್ಕಿಂತ ಎಸ್ಕೇಪ್ ಆಗೋದೇ ಬೆಟರ್ ಅಂತ ಅನ್ಕೊಂಡು ಅವತ್ತು ಅಮ್ಮಂಗ್ ಹುಷಾರಿಲ್ಲ, ನಾನು ಮನೆಗೆ ಹೋಗ್ಬೇಕು ಅಂತ ಸುಳ್ಳು ಹೇಳಿ ಓಡಿ ಹೋದವಳು ಮತ್ತೆ ಬರಲೇ ಇಲ್ಲ. ಒಂದಿನ ನಾನು ಅವಳನ್ನ ಯಾವುದೋ ಹುಡುಗನ ಜೊತೆ ನೋಡಿದೆ. ಆರಾಮಾಗಿ ಸುತ್ತಾಡ್ಕೊಂಡಿದ್ಲು. ನಾನು ಹೋಗಿ ಅವಳನ್ನ ಕೇಳಿದೆ, ಯಾಕೆ ನನ್ನ ಫ್ರೆಂಡ್ಗೆ ಮೋಸ ಮಾಡಿದೆ, ಯಾರೀ ಹುಡುಗ? ಅದಕ್ಕೆ ಅವಳು ಹೇಳಿದ್ಲು, ಇವನು ನನ್ನ ಮದುವೆ ಆಗೋ ಹುಡುಗ, ನನಗೆ ಇವನ್ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿದೆ, ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಬೇಡಿ ಅಂತ 1 ಮಿನಿಟಲ್ಲಿ ಈಸಿಯಾಗಿ ಹೇಳ್ಬಿಟ್ಲು. ಅದೇ ಒಬ್ಬ ಹುಡುಗ ಹುಡುಗಿಗೆ ಮೋಸ ಮಾಡಿದ್ರೆ ಅವನ್ನ ಸಾಯೋ ತರ ಹೊಡಿತಿದ್ರು. ಆದ್ರೆ ಅದನ್ನೇ ಹುಡುಗಿ ಮಾಡಿದ್ರೆ ನಾವು ಏನು ಕೇಳೋ ಹಾಗೆ ಇರಲಿಲ್ಲ. ರಾಣಿ ತರ ನೋಡ್ಕೊಳ್ತೀನಿ ಅಂತ ಪ್ರಾಮಿಸ್ ಮಾಡಿದವನು ಇವತ್ತು ಬೆಡ್ ಮೇಲೆ ಒಂಟಿಯಾಗಿ ಮಲಗಿದ್ದ. ಆದ್ರೆ ರಾಣಿ ಆಲ್ರೆಡಿ ರಾಜನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಆರಾಮಾಗಿದ್ಲು. ಅವಳೇನೋ ಈಸಿಯಾಗಿ ಮರ್ತೋದ್ಲು. ಇತ್ತ ಅವಳ ನೆನಪಲ್ಲೇ ಮನೋಜ್ ಪೂರ್ತಿ ಡಿಪ್ರೆಷನ್ಗೆ ಹೋಗಿದ್ದ. ಹುಡುಗಿಗೋಸ್ಕರ ಹೆಲ್ತ್ ಹಾಳು ಮಾಡ್ಕೊಂಡ, ಕೆಲಸ ಕಳ್ಕೊಂಡ, ಡ್ರೀಮ್ಸ್ ನ ಹಾಳು ಮಾಡ್ಕೊಂಡ. ಇವತ್ತು ಅವ್ನ ಹುಡುಗಿ ಅನ್ಕೊಂಡವಳು ಯಾವನ್ ಜೊತೆನೋ ಆರಾಮಾಗಿ ಸುತ್ತಾಡ್ತಿದ್ಲು. ಆದ್ರೆ ಇವನು ಅವಳಿಗೆ ಕೊಟ್ಟಿರೋ ಫೋನ್ EMI ಇವಾಗ್ಲೂ ಕಟ್ಟೋಕಾಗದೆ ಒದ್ದಾಡ್ತಿದ್ದ. ಯಾರಿಗೋಸ್ಕರ? ಒಂದ್ ರೂಮ್ ರೆಂಟ್, ಹಾಸ್ಪಿಟಲ್ ಬಿಲ್ ಪೇ ಮಾಡೋಕಾಗದೆ ಓಡಿ ಹೋದೊಳಗ ಅವಳನ್ನ ಮರಿಬೇಕು ಅಂತ ದಿನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದ.
ಕುಡ್ದು ಅದೆಲ್ಲಿ ಬೀಳ್ತಿದ್ನೋ ಅವನಿಗೆ ಗೊತ್ತಿರಲಿಲ್ಲ. ಅವನಿಗೆ ಅವಳ ಯೋಚನೆಯಲ್ಲಿ ಬೇರೆ ಕೆಲಸ ಹುಡ್ಕೊಳ್ಬೇಕು ಅನ್ನೋ ಆಸೆನೇ ಇರಲಿಲ್ಲ. ಅವ್ನ ಲೈಫ್ನಲ್ಲಿ ಎಲ್ಲ ಹೋಪ್ಸನ್ನು ಕಳ್ಕೊಂಡಿದ್ದ. ಇತ್ತ ಅವನ್ನೇ ನಂಬ್ಕೊಂಡಿದ್ದ ಅವನ ಫ್ಯಾಮಿಲಿಗೂ ಟೆನ್ಷನ್ ಕೊಟ್ಟ. ಅವನ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಮೈನಸ್ ಆಗ್ತಿತ್ತು. ಅವನು ಅವಳಿಗೋಸ್ಕರ ತನ್ನ ಜೀವನನೇ ನಾಶ ಮಾಡ್ಕೊಂಡ. ಬೆಂಗಳೂರಲ್ಲಿ ಇದ್ರೆ ಅವಳ ನೆನಪಲ್ಲೇ ಅವನು ಸಾಯ್ತಾನೆ ಅಂತ ನಾನೇ ಅವನ ಮನೆ ಕಳಿಸ್ದೆ. ಕಣ್ಣಲ್ಲಿ 1000 ಕನಸು ತುಂಬ್ಕೊಂಡು ಬಂದ ಒಂದು ಹುಡುಗ ಅವನ ಪರಿಸ್ಥಿತಿ ಇವತ್ತು ಹೀಗಾಗಿದೆ. ಕಾರಣ ಅವ್ನು ನಂಬಿದ ಹುಡುಗಿ ಇವತ್ತು ಇನ್ನೊಬ್ಬರ ಹೆಂಡತಿ ಆಗ್ಲೂ ಹೊರಟಿದ್ದಾಳೆ. ಗೊತ್ತಿಲ್ಲ ಇನ್ನೆಷ್ಟು ದಿನ ಬೇಕೋ ಅವನಿಗೆ ಮುಂಚೆ ತರ ಆಗ್ಲಿಕ್ಕೆ. ಒಂದ್ ನಿಮಿಷ ತಡಿ ಮಗ, ನಿನ್ ಲೈಫು ಮನೋತ್ತರ ಹೊಡೆದು ಊರ್ ಬಾಗ್ಲಾಗ್ಬಾರ್ದು ಅಂದ್ರೆ ಇದನ್ ಕೇಳಿಸ್ಕೊ. ಪ್ರೀತಿ ಮಾಡೋ ತಪ್ಪಂತ ನಾನು ಖಂಡಿತ ಹೇಳ್ತಿಲ್ಲ. ಆದ್ರೆ ನನ್ನ ಹುಡುಗಿ ನಾನು ಯಾವತ್ತೂ ಕೈ ಬಿಡಲ್ಲ ಅಂತೆಲ್ಲ ಕನ್ಸ್ ಕೊಟ್ಕೊಂಡು ಹುಚ್ಚನ್ ತರ ಅವಳ ನೇಮ್ನ ಟ್ಯಾಟು ಹಾಕೊಳ್ಳೋದು ಇಂಥ ತಿರ್ಪೆ ಶೋಕಿ ಬೇಡ. ಲವ್ ಮಾಡು, ಆದ್ರೆ ಬರ್ಗೆಟ್ಟವನ್ ತರ ಯಾವಾಗ್ಲೂ ಅವಳ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬರೀ ಅವಳ ಜೊತೆನೆ ಕಾಲಲ್ಲಿ ಮಾತಾಡ್ಕೊಂಡು ಅವಳನ್ನ ಇಂಪ್ರೆಸ್ ಮಾಡ್ಲಿಕ್ಕಂತಾನೆ ಗಿಫ್ಟು ದುಡ್ಡು ಓವರ್ ಆಗಿ ಕೇರ್ ಮಾಡಬೇಡ. ಯಾವಾಗ ನಿಂಗೆ ಇದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ನೋಡು, ಆವಾಗ ಅವಳು ನಿನ್ನ ಬಿಟ್ಟು ಹೋಗ್ತಾಳೆ. ಅವಳು ಬರೋ ಮುಂಚೆ ಹೆಂಗಿದ್ದೆ ಬಂದ ಮೇಲೂ ಹಂಗೆ ಇರು. ಒಂದ್ ವೇಳೆ ಅವಳು ನಿನ್ನ ಒರಿಜಿನಲ್ ಆಗಿನೇ ಇಷ್ಟಪಟ್ಲು ಅನ್ಕೋ, ಅವಳು ನಿನ್ನ ಖಂಡಿತವಾಗಿಯೂ ಬಿಟ್ಟು ಹೋಗಲ್ಲ. ನಿಜವಾದ ಪ್ರೀತಿ ಮಾಡೋಳು ಯಾವತ್ತೂ ಕಾಸ್ಟ್ಲಿ ಗಿಫ್ಟ್ ಅಥವಾ ದುಡ್ಡು ಕೇಳಲ್ಲ. ಅವಳು ನೀನ್ ಹೆಂಗಿದ್ಯೋ ಹಂಗೆ ಇಷ್ಟಪಡ್ತಾಳೆ. ಒಂದ್ ಹುಡುಗಿ ಬ್ಯೂಟಿ ನೋಡಿ ಯಾವತ್ತೂ ಲವ್ ಮಾಡಬೇಡ. ಯಾಕಂದ್ರೆ ಆ ಬ್ಯೂಟಿ ನಿನ್ಗೆ ಒಂದ್ ರಾತ್ರಿ ಖುಷಿ ಕೊಡ್ಬೋದು, ಆದ್ರೆ ಅವಳಲ್ಲಿರೋ ಒಳ್ಳೆಯ ಗುಣ ನಿನ್ಗೆ ಜೀವನ ಪೂರ್ತಿ ನೆಮ್ಮದಿ ಕೊಡುತ್ತೆ. ಜಾಸ್ತಿ ಹುಡುಗಿ ಮೇಲೆ ಪೊಸೆಸಿವ್ ಆಗಿ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ, ಅವನ ಜೊತೆ ಮಾತಾಡಬೇಡ ಇವನ್ ಜೊತೆ ಮಾತಾಡಬೇಡ ಅಂತ ರಿಸ್ಟ್ರಿಕ್ಷನ್ಸ್ ಹಾಕ್ಬೇಡ. ಅವಳು ನಿಜವಾಗಿ ನಿನ್ನ ಇಷ್ಟಪಡ್ತಿದ್ರೆ ಬೇರೆ ಯಾವ ಹುಡುಗನ್ನು ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ. ಈ ಬೆಸ್ಟಿ ಇರೋ ಹುಡುಗಿರಿಂದ ಆದಷ್ಟು ದೂರ ಇರೋಕ್ ಟ್ರೈ ಮಾಡು. ಇವತ್ತಲ್ಲ ನಾಳೆ ಅವರು ನಿಂಗೆ ತುಂಬಾ ಡೇಂಜರ್. ಲವ್ ಅಂದ್ರೆ ನೋಡಿದ ಕೂಡಲೇ ಆಗೋದಲ್ಲ ಮಗ. ಒಂದು ಡ್ರೆಸ್ ಕೂಡ ಸೈಜ್ ಕಂಫರ್ಟ್ ಎಲ್ಲ ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ತೀವಿ. ಇನ್ನ ಲೈಫ್ ಲಾಂಗ್ ಪಾರ್ಟ್ನರ್ ಆಗಿ ಬರೋಳ್ನ 1 ಸೆಕೆಂಡ್ ಅಲ್ಲಿ ಹೆಂಗ್ ಡಿಸೈಡ್ ಮಾಡೋಕ್ಕಾಗುತ್ತೆ? ಲವ್ ಮಾಡಿದವರೆಲ್ಲ ಮದ್ವೆ ಆಗ್ತಾರಂತಲ್ಲ, ಹಂಗೆ ಮದ್ವೆ ಆದವರೆಲ್ಲ ಜೊತೆಲಿ ಇರ್ತಾರಂತಲ್ಲ. ಎಷ್ಟ್ ಜನ ಲವ್ ಮಾಡುವಾಗ ಜಾಕಿ ಆಮೇಲೆ ತಿರ್ಬೋಕಿ ಆದವ್ರಿಲ್ಲ. ಆಮೇಲೆ ಯಾರಿಗೂ ಮದ್ವೆ ಆಗಿ ಬಿಟ್ಟೋದಳಿಗೆ ಲೈಫ್ ಲಾಂಗ್ ಅಲಿಮನಿ ಅಂತ ಕೊಟ್ಕೊಂಡಿರ್ತಾರೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ರೈಟ್ ಪಾರ್ಟ್ನರ್ ನ ಚೂಸ್ ಮಾಡು. ಇವತ್ತು ನಿನ್ ಜೊತೆ ಇದ್ದ ತಕ್ಷಣ ಅವಳು ನಿನ್ ಹುಡುಗಿ ಆಗಲ್ಲ, ನಾಳೆ ಬೇರೆಯವ್ರ ಹುಡುಗಿ ಕೂಡ ಆಗ್ಬೋದು. ಯಾವ್ದೋ ಸಿಗದೆ ಇರೋ ಪ್ರೀತಿಗೆ ಯಾಕಷ್ಟು ಕಷ್ಟಪಡ್ತೀಯ? ನಿಮ್ ಕಷ್ಟಗಳಲ್ಲಿ ನಿಮ್ ಜೊತೆ ನಿಲ್ಲೋರ್ ಜೊತೆ ಟೈಮ್ ಸ್ಪೆಂಡ್ ಮಾಡು. ಡ್ರೀಮ್ ಗರ್ಲ್ ಬಿಟ್ಟೋದ್ಲು ಅಂತ ಫೀಲ್ ಆಗ್ಬೇಡ. ನಿನ್ ಡ್ರೀಮ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಒಂದೊಳ್ಳೆ ಚಾನ್ಸ್ ಸಿಕ್ತಂತ ಅನ್ಕೋ. ಸಕ್ಸಸ್ ಟೈಮ್ ಅಲ್ಲಿ ಕಂಗ್ರಾಚುಲೇಷನ್ ಅಂತ ಹೇಳೋರು ತುಂಬಾ ಜನ ಸಿಗ್ತಾರೆ, ಆದ್ರೆ ಫೇಲ್ಯೂರ್ ಟೈಮ್ ನಲ್ಲಿ ನಿನ್ ಜೊತೆಲಿ ಕೈ ಹಿಡಿದು ನಿಲ್ಲೋ ಒಂದ್ ಹುಡುಗಿ ಸಿಗೋದ್ ಕಷ್ಟ. ಸಿಕ್ಕಿದ್ರೆ ಶಿ ಇಸ್ ದಿ ಒನ್. ಅವಳನ್ನ ಯಾವತ್ತೂ ಕಳ್ಕೊಳ್ಬೇಡ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಮಗ. ಚೀಪ್ ಪ್ರಾಡಕ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಬೈ ಮಾಡಬೇಡ. ಟೈಮ್ ಆದ್ರೂ ಪರವಾಗಿಲ್ಲ, ಬ್ರ್ಯಾಂಡೆಡ್ ಇರೋದನ್ನೇ ತಗೋ. ಜಾಸ್ತಿ ಟೈಮ್ ನಿನ್ ಜೊತೆ ಇರುತ್ತೆ. ಇಲ್ಲಿ ನಾನು ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಿಲ್ಲ. ನಿಮ್ ಲೈಫಲ್ಲೂ ಏನಾದ್ರೂ ನಿಜವಾದ ಪ್ರೀತಿ ಸಿಕ್ಕಿ ಏನಾದ್ರೂ ಜಗಳ ಆಗಿದ್ರೆ ಜಾಸ್ತಿ ಏನ್ ಥಿಂಕ್ ಮಾಡಬೇಡಿ. ಒಂದ್ಸಲ ಈಗೋನೆಲ್ಲ ಮರೆತು ಖುಷಿಯಿಂದ ಮಾತಾಡಿ. ಅದೇನಿದೆಯೋ ಇವಾಗಲೇ ಸಾಲ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ ಹುಡುಗಿ ಕೂಡ ನಮ್ಮ ಹುಡುಗನನ್ನ ಯಾವಾಗ ಮಾತಾಡ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಇನ್ನ ಬಿಟ್ಟೋದರಿಗೆ ಒಂದ್ ಮಾತು, ನಿಮ್ಮ 2ನೇ ಗಂಡನ ಜೊತೆ ಆದ್ರೂ ಚೆನ್ನಾಗಿರಿ. ಹುಡುಗಿಗೋಸ್ಕರ ಪ್ರಾಣನೇ ಕೊಡ್ತೀರಾ, ನನ್ಗೋಸ್ಕರ ಜಸ್ಟ್ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.